ನಮಸ್ಕಾರ ಎಲ್ರಿಗೂ. ಬನ್ನಿ ಒಂದು ವಿಡಿಯೋ ನೋಡ್ಕೊಂಬರೋಣ. పోటీ మాదే వయసు వేడి మాదే ఎదిగే హక్కు మాదే వేదం వేగం మాదే పోరు పంతం మాదే ఉడికే రక్తం మాదే గెలిచే నైజం మాదే ఈ సిద్ధాంతం మాదే ఎవడంత అయినా భయమే ఎరుగని యవ్వన మంత్రం మాదే 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 ఇది మాకే మాకే సొంతం ఇది ಯುವಕರು ಮಂತ್ರಂ ಯುವಕರು ಯುವತಿಯರು ಎಲ್ಲ ಕಡೆಯಿಂದ ಹೋಗಿ ಟಿವಿಕೆ ಪಕ್ಷಕ್ಕೆ ಮತ ನೀಡುವುದರ ಮೂಲಕ ವಿಜಯ್ ಅವ್ರನ್ನ ಗೆಲ್ಲಿಸಿ ತಮಿಳುನಾಡು ರಾಜ್ಯದಲ್ಲಿ ಒಂದು ಉತ್ತಮ ಬದಲಾವಣೆ ತರೋಣ ಅಂತ ಹೇಳಿ ಎಲ್ಲರೂ ವೋಟ್ ಮಾಡಿದ್ದಾರೆ. ಇದೇನು ಹೊಸದೇನಲ್ಲ. ಯಾವುದೇ ಪಕ್ಷ ಅಥವಾ ಯಾವುದೇ ಹೊಸ ಅಭ್ಯರ್ಥಿ ಬಂದಾಗ ಯುವ ಜನತೆ ತುಂಬ ನಿರೀಕ್ಷೆಯಿಂದ ಕಾಯ್ತಾ ಇರ್ತಾರೆ. ನಮ್ಮ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ತುಂಬ ಏನಾದರೂ ಒಂದು ಉತ್ತಮವಾದಂಥ ಬದಲಾವಣೆಯನ್ನು ತಂದೆ ತರ್ತಾರೆ ಈ ಹೊಸ ನಾಯಕರು ಅಥವಾ ಹೊಸ ಪಕ್ಷಗಳು ಅಂತ ಹೇಳಿ. ಬಟ್ ಆದರೆ ಇದುವರೆಗೂ ಯುವಕರು ಇಟ್ಟಂತಹ ನಿರೀಕ್ಷೆಗಳನ್ನು ಯಾವುದೇ ಪಕ್ಷಗಳು ಕೂಡ ನೆರವೇರಿಸಿಲ್ಲ. ಯುವಕರ ಮುಖ್ಯ ಉದ್ದೇಶನೇ ಉದ್ಯೋಗ. ಸೊ ಗೆದ್ದಂತಹ ಅಭ್ಯರ್ಥಿಗಳು ತಮ್ಮ ರಾಜ್ಯದಲ್ಲೇ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿ ಮಾಡಿದ್ರೆ ಯಾಕೆ ಯುವಕರು ಓಟಿನ ದಿನ ಮಾತ್ರ ತಮ್ಮ ರಾಜ್ಯಗಳ ಕಡೆ ಅಥವಾ ತಮ್ಮ ದೇಶಗಳ ಕಡೆ ಮುಖ ಮಾಡಿ ನಿಲ್ಲುವಂತಹ ಪರಿಸ್ಥಿತಿ ಬರುತ್ತೆ. ಸೊ ಇಷ್ಟೊಂದು ಯುವಜನ ಬೆಂಬಲ ಇರತಕ್ಕಂಥ ವಿಜಯ್ ಅವರು ಗೆದ್ದು ಯುವಕರ ನಿರೀಕ್ಷೆಯನ್ನು ಮತ್ತು ಬೇಡಿಕೆಗಳನ್ನು ಈಡೇರಿಸಲಿ ಅಂತ ಹೇಳ್ಬಿಟ್ಟು ಶುಭ ಹಾರೈಸೋಣ. ಹೊಸದೊಂದು ಬದಲಾವಣೆ ತರ್ತಕ್ಕಂಥ ಯುವಕರ ನಿರೀಕ್ಷೆ ಕೂಡ ಸಹಕಾರವಾಗಲಿ. ಆಮೇಲೆ ಓಟ್ ಹಾಕಿದ್ದಾಗಿದೆ ಅಂತ ಹೇಳ್ಬಿಟ್ಟು ಯುವಕರು ಕೂಡ ಸುಮ್ಮನೆ ಕೂತ್ಕೊಂಡ್ರಂತೂ ಕೆಲಸಗಳು ನಡೆಯೋದಿಲ್ಲ. ಸರ್ಕಾರವನ್ನು ನಿರಂತರವಾಗಿ ಪ್ರಶ್ನಿಸುವ ಒಂದು ಬುದ್ಧಿಶಕ್ತಿ, ಧೈರ್ಯ ಇರಬೇಕು ಯುವಕರಲ್ಲಿ. ಮತ್ತು ಹೋರಾಟದ ಗುಣಗಳನ್ನು ಬೆಳೆಸ್ಕೊಂಡಾಗ ಮಾತ್ರ ತಾವು ಗೆಲ್ಲಿಸಿದಂಥ ಪಕ್ಷ ಏನು ಕೆಲಸ ಮಾಡ್ತಾಯಿದೆ, ಏನು ಕೆಲಸ ಮಾಡ್ತಾಯಿಲ್ಲ, ನಮ್ಮ ನಿರೀಕ್ಷೆ ಸಹಕಾರ ಆಗ್ತಾ ಇದೆಯಾ ಆಗ್ತಾ ಇಲ್ವಾ, ನಮ್ಗಳಿಗೆಲ್ಲ ಉದ್ಯೋಗ ಸಿಗ್ತಾ ಇಲ್ವಾ ಅನ್ನೋದನ್ನು ಕಂಡ್ಕೋಬೋದು. ಎಲ್ಲಿಂದನೂ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀವಿ ಅಂದರೆ ಅರ್ಥ ಇಲ್ಲಿ ಉದ್ಯೋಗ ಇಲ್ಲ ಅಂತಲೇ ತಾನೇ ಕಾರಣ. ಸೊ ಅಲ್ಲಿವರೆಗೂ ಹೋಗಿ ಅಲ್ಲಿ ಉದ್ಯೋಗನ ಮಾಡ್ತಾಯಿದ್ದೀವಿ ತಾನೇ. ಸೊ ಅದೇ ಒಂದು ಧೈರ್ಯವನ್ನು ಸರ್ಕಾರಗಳನ್ನು ಪ್ರಶ್ನಿಸೋದ್ರಲ್ಲಿ ಯುವಕರು ಯಾಕೆ ತೋರಿಸ್ತಾ ಇಲ್ಲ? ಎಲ್ಲಿಂದನೋ ಟ್ರಾವೆಲ್ ಮಾಡ್ಕೊಂಬಂದ್ಬಿಟ್ಟು ನಾವು ವೋಟ್ ಮಾಡ್ತೀವಿ ಅಂತಂದರೆ ಅದೇ ಥರ ಒಂದು ರೈಟ್ಸು ನಮಗೆ ಪ್ರಶ್ನಿಸೋದ್ರಲ್ಲೂ ಕೂಡ ರೈಟ್ಸ್ ಇದೆ ತಾನೆ. ಸೊ ಇವತ್ತಿಂದನಾದರೂ ಕೂಡ ನಾವು ಪ್ರಶ್ನಿಸೋಣ. ನಮ್ಮ ಹಕ್ಕುಗಳನ್ನು ನಾವು ಪಡ್ಕೊಳ್ಳೋದಕ್ಕಾದ್ರೂ ನಾವು ಪ್ರಶ್ನಿಸೋಣ. ಮುಂದಿನ ಪೀಳಿಗೆಗೂ ಕೂಡ ನಾವು ಪ್ರಶ್ನಿಸೋದ್ರಿಂದ ಏನಾದರೂ ಉಪಯೋಗ ಆಗ್ಬೋದು. ಅದಕ್ಕೋಸ್ಕರನಾದರೂ ಪ್ರಶ್ನಿಸೋಣ.